ಮೂಲಭೂತ ಸೌಕರ್ಯಕ್ಕಾಗಿ ಶಾಲಾ ವಿದ್ಯಾರ್ಥಿಯೊಬ್ಬ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಂತಹ ಘಟನೆ ಗದಗ ಜಿಲ್ಲೆಯ ಒಂದು ಬೆಟಗೇರಿಯಲ್ಲಿ ನಡೆದಿರುವಂಥದ್ದು. ಬೆಟಗೇರಿಯ ವಿದ್ಯಾರ್ಥಿ ಸಾಯಿನಾಥ ಕಾರ್ಮೂರ್ತಿ ಏನಿದ್ದಾನೆ, ಕಾಮೂರ್ತಿ ಅನ್ನುವಂತಹ ಒಂದು ವಿದ್ಯಾರ್ಥಿ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಆತ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಮನೆಯ ಒಂದು ಬೀದಿಯಲ್ಲಿ ರಸ್ತೆಯಲ್ಲಿ ಮಳೆ ಬಂದರೆ ಎಲ್ಲ ಕೂಡ ಕೆಸರು ಗದ್ದೆ ಆಗ್ಬಿಡುತ್ತೆ, ನಮಗೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ, ನಮಗೆ ಆಟ ಆಡೋಕೆ ಸರಿಯಾದ ಜಾಗ ಇಲ್ಲ, ನೀರು ಕೂಡ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ, ನಾನು ಅನೇಕ ಸಲ ಮನೆಯ ಒಂದು ಮುಂದಿನ ಒಂದು ಕೆಸರಿನಲ್ಲಿ ಓಡಾಡಿದ್ದೀನಿ, ಬಿದ್ದಿದ್ದೀನಿ, ನಮ್ಮ ವಾರ್ಡ್ ಮೆಂಬರ್ಗೆ ನಮ್ಮ ತಾಯಿ ಮತ್ತು ಅಜ್ಜಿ ಹೇಳಿದ್ರು ಕೂಡ ಅವ್ರಿಗೆ ಯಾರೇ ಅಂತಿಲ್ಲ, ಅದಕ್ಕೆ ನಾನು ನಿಮಗೆ ಪತ್ರವನ್ನು ಬರಿತೀನಿ, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಬೆಟಗೇರಿಯ ವಿದ್ಯಾರ್ಥಿ ಸಾಯಿನಾಥ ಕಾರ್ಮೂರ್ತಿ ಏನಿದ್ದಾನೆ, ಕಾಮೂರ್ತಿ ಅನ್ನುವಂತಹ ಒಂದು ವಿದ್ಯಾರ್ಥಿ 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಆತ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದು ಮನೆಯ ಒಂದು ಬೀದಿಯಲ್ಲಿ ರಸ್ತೆಯಲ್ಲಿ ಮಳೆ ಬಂದರೆ ಎಲ್ಲ ಕೂಡ ಕೆಸರು ಗದ್ದೆ ಆಗ್ಬಿಡುತ್ತೆ, ನಮಗೆ ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲ, ನಮಗೆ ಆಟ ಆಡೋಕೆ ಸರಿಯಾದ ಜಾಗ ಇಲ್ಲ, ನೀರು ಕೂಡ ಸರಿಯಾಗಿ ಸಮಯಕ್ಕೆ ಬರ್ತಾ ಇಲ್ಲ, ನಾನು ಅನೇಕ ಸಲ ಮನೆಯ ಒಂದು ಮುಂದಿನ ಒಂದು ಕೆಸರಿನಲ್ಲಿ ಓಡಾಡಿದ್ದೀನಿ, ಬಿದ್ದಿದ್ದೀನಿ, ನಮ್ಮ ವಾರ್ಡ್ ಮೆಂಬರ್ಗೆ ನಮ್ಮ ತಾಯಿ ಮತ್ತು ಅಜ್ಜಿ ಹೇಳಿದ್ರು ಕೂಡ ಅವ್ರಿಗೆ ಯಾರೇ ಅಂತಿಲ್ಲ, ಅದಕ್ಕೆ ನಾನು ನಿಮಗೆ ಪತ್ರವನ್ನು ಬರಿತೀನಿ, ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡಿ ಅಂತ ಹೇಳಿ ಪ್ರಧಾನಮಂತ್ರಿಯವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.